ಹೇಳಿ, ನಿಮ್ಮ ಹೆಸರೇನಂಟಿ ನಿಮ್ಮದು? ನಮ್ಮ ಹೆಸರು ಲೋಲಾಕ್ಷಿ ಅಂತ. ಹಾಂ ಹೇಳಿ. ಇವರು ಹೇಳಿ, ನೀವು ಇದ್ರ ಬಗ್ಗೆ ಮಾಡ್ತಿರೋದೆಲ್ಲ ಹೇಳಿ, ಕೆಲಸ ಎಲ್ಲ. ಏನಿಲ್ಲ, ನಾವು ಅಂಗಡಿ ಮಾಡ್ತಾ ಇರೋದೇ ನಾಯಿಗಳಿಗೋಸ್ಕರ. ಹಾಂ ನಾವು ಪಾಪ ಅವಕ್ಕೆ ಮಾತು ಬರಲ್ಲ, ಅವಕ್ಕೆ ಮಾತು ಬರಲ್ಲ. ಅದಕ್ಕೆ ನಾವು ಅರ್ಥ ಮಾಡ್ಕೊಂಡು, ನಾವು ಅಂತಲ್ಲ ಬೇರೆಯವರು ಅಷ್ಟೇ ಅರ್ಥ ಮಾಡ್ಕೊಂಡು ಏನೋ ಅವ್ರ ಕೈಯಲ್ಲಾಗೋದು ಒಂದು ಬಿಸ್ಕೆಟ್ ಹಾಕಿ. ಎಷ್ಟು ನಾಯಿ ಸಾಕಿದ್ದೀರಾ? ಏನಿಲ್ಲ ಅಂದ್ರೂ 120 ಇದೆ ಸರ್. ಅಷ್ಟು ಅಂತಲ್ಲ, ನಮ್ಮ ಬ್ಯಾಗಲ್ಲಿ ಬಿಸ್ಕೆಟು, ಹಾಲು, ಪೆನ್ಸಿಲ್ ಇರುತ್ತೆ. ಮತ್ತೆ ಹೋಟೆಲ್ಗಳಿಗೆಲ್ಲ ಬಕೆಟ್ ಇಡ್ತಾ ಇದೀವಿ. ಒಬ್ರು ಅಮೆರಿಕಾದಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ, ರೈಸ್ ಕೊಡಿಸ್ತಾ ಇದ್ದಾರೆ. ಬಟ್ ಅದು ಸಾಲ್ತಾ ಇಲ್ಲ. ನಮ್ಮರು ಪ್ರೀತಿ ಮೇಡಮ್ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ. ನಾವು ಒಂದು ಟ್ರಸ್ಟ್ ಮಾಡಬೇಕು ಅಂತ ಆಸೆ ಇದೆ. ಆ ದೇವರು ನನಗೆ ಶಕ್ತಿ ಕೊಡಬೇಕು. ಇವರು ನೋಡಿ, ಇವರು 120+ ನಾಯಿಗೆ ಡೈಲಿ ಊಟ ಹಾಕ್ತಾ ಇದಾರಂತೆ. ಇವ್ರದ್ದೊಂದು ಅಂಗಡಿ ಇದೆ, ಇಲ್ಲಿ ನೋಡ್ಬೋದು. ಇಲ್ಲಿ ರೈಟ್ ಅಪೋಸಿಟ್ ನೆಕ್ಸಸ್ ಮಾಲ್ ಅಲ್ಲ ಇದು, ವೈಟ್ ಫೀಲ್ಡ್ ಶಾಂತಿನಿಕೇತನ್ ನೆಕ್ಸಸ್ ಮಾಲ್ ಆಪೋಸಿಟ್ ಇವ್ರದ್ದು ಅಂಗಡಿ ಇದೆ, ಮಣಿಪಾಲ್ ಹಾಸ್ಪಿಟಲ್ ಪಕ್ಕದಲ್ಲಿ. ಇವ್ರು ನೋಡಿ, ಇಲ್ಲೊಂದು ನಾಯಿ ಇತ್ತಲ್ಲ, ಇಲ್ಲೆಲ್ಲ ಹೋಗ್ಬಿಟ್ಟು. ಹಾ, ಇಲ್ಲಿ ನೋಡಿ, ಇವ್ರ ಅಂಗಡಿ ಮನೇಲಿದ್ರೆ ನಾಯಿ ನೋಡ್ಕೊಳಕ್ಕಾಗಲ್ಲ ಅಂತೇಳಿ ಆ ನಾಯಿನೂ ಅಂಗಡಿ ಕರ್ಕೊಂಡ್ ಬಂದಿದ್ದಾರೆ. ನೋಡಿ, ಇವ್ರ ದೇವ್ರ ಫೋಟೋ ಎಲ್ಲ ಏನಿಲ್ಲ, ಇಲ್ಲಿ ನೋಡ್ಬೋದು ನಾಯಿಗಳಿದೆ. ಸೊ ಇವರು ಡೈಲಿ 120+ ಇದಕ್ಕೆ ಹಾಕ್ತಾರೆ. ಅಂಗಡಿ ನೋಡ್ಕೊಳ್ಳೋದು ಪ್ಲಸ್ ಇದು ಎರಡು ಮಾಡ್ತೀರಾ ನೀವು? ಹೌದು, ಎಳ್ನೀರು ಮಾಡ್ತಾ ಇರೋದೇ ನಾನು. ಅದು ನಾಯಿನಲ್ಲ, ಶ್ವಾನ ಅಂತೀನಿ. ಬಟ್ ಅವಕ್ ನಾನು ಮಾಡ್ಕೊಂಡು ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ, ಡೈಲಿ ಎಷ್ಟು ಇದಾಗತ್ತ ಆಂಟಿ? ಇವ್ರ ಖರ್ಚೆಲ್ಲ ಎಷ್ಟು ಬೀಳುತ್ತೆ ನಾಯಿ? ಬೀಳುತ್ತೆ ಸರ್, 2000 ಆಗುತ್ತೆ. ಬಟ್ ಹೆಂಗೋ ಅಷ್ಟು ಕಷ್ಟ ಬೀಳ್ತಾ ಇದ್ದೀನಿ ಸರ್. ನೋಡಿ, ಡೈಲಿ 2000 ರೂಪೀಸ್ ನಾಯಿಗಳಿಗೋಸ್ಕರ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಈ ತರ ಒಂದು ಅಂಗಡಿ ಇಟ್ಕೊಂಡಿದ್ದಾರೆ. ಇಲ್ಲಿ ಅವ್ರ ಮನೆ ಇದ್ರೆ ನಾಯಿ ನೋಡ್ಕೊಳ್ಳೋಕೆ ನಾಯಿನೂ ಇಲ್ಲೇ ಕರ್ಕೊಬಂದು ನಾಯಿಗೆ ಒಂದು ಗೂಡು ಮಾಡ್ಕೊಟ್ಟಿದ್ದಾರೆ ಇಲ್ಲೇ. ಓಕೆ, ಸೊ ಯಾರಾದರೂ ಡೊನೇಷನ್ ಮಾಡೋರಿದ್ರೆ ದೇ ಕ್ಯಾನ್ ಜಸ್ಟ್ ಅವ್ರದ್ದು ಫೋನ್ಪೇ ನಂಬರು ಮತ್ತೆ ಕಾಂಟ್ಯಾಕ್ಟ್ ಹಾಕಿರ್ತೀನಿ. ಯಾರು ಇದ್ರೆ ಇಲ್ಲೇ ಡೈರೆಕ್ಟ್ ಆಗಿ ಬಂದು ಕೊಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಆನ್ಲೈನ್ ಪೇಮೆಂಟ್ ಕೂಡ ಮಾಡ್ಬೋದು. ಸೊ ಇವತ್ತು ಮಾಡೋಣ ಅಂತ ಬಂದ್ರೆ ಇಲ್ಲಿ ರೈಟ್ ಅಪೋಸಿಟ್ ನೆಕ್ಸಸ್ ಮಾಲ್ ಇದೆಯಲ್ಲ, ನೆಕ್ಸಸ್ ಮಾಲ್ ಅಪೋಸಿಟ್ ಇವ್ರ ಅಂಗಡಿ ಇರ್ತಾರೆ. ಇವ್ರು ಇಲ್ಲೇ ಇರ್ತಾರೆ. ಇಲ್ಲೇ ಇದ್ದಾರೆ, ಯಾವಾಗಲೂ ಓಪನ್ ಇರ್ತಲ್ಲ. ಮತ್ತೆ ಎಲ್ಲಕ್ಕೂ ಹಾಲು ಹಾಕೊಂಡು ಊಟ ಬರೋದಕ್ಕೆ 10:30 ಆಗುತ್ತೆ. ಮತ್ತೆ 9 to 12 o'clock ಆಗುತ್ತೆ. ಖರ್ಚೆಲ್ಲ ಹೆಂಗೆ? 2000 ರೂಪೀಸ್ ಡೈಲಿ ನಾಯಿಗೆ ಆದ್ರೆ ಬೇರೆ ಎಲ್ಲ ಸರ್, ಇಲ್ಲಿ ಎಳ್ನೀರು ಹೊಡಿತೀನಿ ನೋಡಿ, ಕೈಯೆಲ್ಲ ಕಟ್ ಮಾಡ್ಕೊಂಡು ಎಲ್ಲ ಏನೋ ಮಾಡಿ ಬಿಡ್ತಾ ಇದ್ದೀನಿ. ಬಟ್ ನಮಗೆ ಕನ್ನಡ ಜನತೆ ನಮಗೆ ಸಹಕಾರ ಕೊಡಬೇಕು. ಒಂದು ಮಾಡಬೇಕು ಅಂತ ಮುಂದೆ ಬಂದಿದ್ದೀನಿ. ಒಂದು ಸ್ಟ್ರೆಚ್ ಮಾಡಬೇಕು ಅಂತ ಆಸೆ ಆಗ್ತಾ ಇದೆ. ಬಟ್ ಆ ದೇವರು ನನಗೆ ನೆರವೇರಿಸಿದ್ರೆ ನಾನು ಮುಂದುವರಿಸ್ತೀನಿ. ಸೊ ನೋಡಿ, ಯಾರು ಬೇಡಾರಾಗ್ಲಿ ನಾನು ಮಕ್ಕಳನ್ನ ಸಾಕ್ತೀನಿ. ಓಕೆ, ನೋಡಿ, ಯಾರು ಸಹಾಯ ಮಾಡೋರಿದ್ರೆ ನಾವು ಫೋನ್ಪೇ ಸ್ಕ್ಯಾನರ್ ಮತ್ತೆ ನಂಬರ್ ಹಾಕಿರ್ತೀನಿ, ಮಾಡ್ಬೋದು. ಇದು ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳೋಣ. ಓಕೆ.